ಇನ್ನೊಂದೆಡೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ಗೆ ಜಾರಿಯಾಗಿರುವ ಐಟಿ ನೋಟಿಸ್ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೀತಾರಾಮ್ ಕೇಸರಿ ಅವರ ಕಾಲದ ವಿಷಯ ಇಟ್ಕೊಂಡು ಇವತ್ತಿಗೆ 1823 ಕೋಟಿ ರೂಪಾಯಿ ಬಾಕಿ ತೆರಿಗೆ ಕಟ್ಟಲೇಬೇಕು ಅಂತ ಹೇಳಿ ಐಟಿ ನೋಟಿಸನ್ನು ಕೊಡಲಾಗಿದೆ. ಈ ರೀತಿ ವಿರೋಧ ಪಕ್ಷದವರ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಇದು ಒಳ್ಳೆಯದಲ್ಲ. ನಮ್ಮ ದುಡ್ಡನ್ನು ಫ್ರೀಸ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಬ್ಯಾಂಕಲ್ಲಿರ್ತಕ್ಕಂಥ ದುಡ್ಡು, ವೈಟ್ ಮನಿ, ದೇಣಿಗೆ ದುಡ್ಡು, ಪಕ್ಷದ ದುಡ್ಡು, ಕಾರ್ಯಕರ್ತರ ದುಡ್ಡು, ನಾಯಕರ ದುಡ್ಡು ಎಲ್ಲವೂ ಇರ್ತವೆ. ಅದರಲ್ಲಿ ಅದನ್ನು ಬಳಸಕ್ಕೆ ಹೋದರೆ ವಿಮಾನದ ಟಿಕೆಟ್ಗೋ, ಖರ್ಚಿಗೋ, ಕೆಲವು ಕಡೆ ಸಭೆ ಸಮಾರಂಭ ಆಯೋಜನೆ ಮಾಡೋಕ್ಕೋ ಖರ್ಚು ಮಾಡೋಕ್ಕೆ ಹೋದರೆ ಆ ದುಡ್ಡನ್ನು ತೆಗಿಯೋಕ್ಕಾಗಲ್ಲ. ಟಿಕೆಟ್ ಬುಕ್ ಮಾಡೋಕ್ಕೆ ಹೋದರೂ ಆಗ್ತಾ ಇಲ್ಲ. ಅಸೂಯೆ ಇಟ್ಕೊಂಡು ಎಲೆಕ್ಷನ್ ಹತ್ತಿರ ಬರ್ತಾ ಇದೆಯಲ್ಲ, ಈಗೇನು ಮಾಡಬೇಕು? ಎದುರಾಳಿಗಳ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಬೇಕು, ಅವ್ರ ಬಳಿ ಹಣ ಇಲ್ಲದಂತೆ ಮಾಡಬೇಕು, ಅವ್ರು ಓಡಾಡೋಕ್ಕೂ ಕಷ್ಟಪಡುವಂತೆ ಮಾಡಬೇಕು. ಆಗ ಹೇಗೆ ಎಲೆಕ್ಷನ್ ಗೆಲ್ತಾರೆ? ಇಂಥ ಅಸೂಯೆ ಇಟ್ಕೊಂಡು BJPಯವರು ನಮ್ಮ ಮೇಲೆ IT ಅಸ್ತ್ರವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. 23 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತೇಳಿ ನೋಟಿಸ್ ಕಟ್ಟಿದೆ. ನಮ್ಮ ಪೊಲಿಟಿಕಲ್ ಪಾರ್ಟಿಗೆ, ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವ್ರೆ ಅಂತ ನನಗೆ ಯಾವುದೋ ಒಂದು ಮೆಸೇಜ್ ಬಂತು. ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಏನು ಆರೋಪ ಮಾಡಬೇಕು ಅಂತ ಮಾಡಿದ್ದಾರೆ. ನಾನೇ ಹೇಳ್ತೀನಪ್ಪ, ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ, ಅವರ ಏನು ವಿಚಾರ ಎಲ್ಲ ನಿರಾಧಾರ. ನಾವು ಯಾರಿಗೂ ದುಡ್ಡು ಕಟ್ಟು ಕಳಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ಮ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ. ನಮ್ಮ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟಲ್ಲಿ ಇದ್ದಿದ್ದೇ ಕದ್ದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಬ್ಲಾಕ್ ಮಾಡೋದು, ಈ ಕೆಲಸ ಎಲ್ಲ ಮಾಡಿದ್ದಾರೆ. ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ 20ಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವ್ರಿಗೆ ಅರಿವಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. JDS ಇದ್ದಿದ್ರೆ JDS ಪಾರ್ಟಿಲಿ ಅಳಿನ ಕ್ಯಾಂಡಿಡೇಟ್ ಮಾಡ್ತಿದ್ರು. ಈಗ